ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ಗೆ ಅತಿ ದೊಡ್ಡ ಸಂಕಷ್ಟವನ್ನು ತಂದೊಡ್ಡುತ್ತಾ ಸಂತ್ರಸ್ತೆಯರ ಸೀರೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದ್ರೆ ಸಂತ್ರಸ್ತೆಯಿಂದ ಸುಮಾರು 4 ಸೀರೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಓಕೆ, ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಸೀರೆಗಳೇ ಪ್ರಜ್ವಲ್ ರೇವಣ್ಣಗೆ ಮುಳುವಾಗುತ್ತಾ ಅಂತ ಸಂತ್ರಸ್ತೆಯ ಬಳಿ ಈಗ 4 ಸೀರೆಯನ್ನು ವಶಕ್ಕೆ ಪಡೆದಿದ್ದಾರೆ SIT. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ DNA ಪರೀಕ್ಷೆಯನ್ನು SIT ಅವರು ಈಗಾಗಲೇ ಮಾಡಿಸಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಈ ಬಗ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟನ್ನು ಕೊಡ್ತಾ ಇದ್ದೀವಿ. ಆ ಪ್ರಕರಣದ ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೂ ಕೂಡ ಹೆಚ್ಚುವರಿ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಕೆಲವೊಂದು ರಿಪೋರ್ಟ್ಗಳ ಮೊರೆ ಹೋಗಿದ್ದಾರೆ ಪೊಲೀಸರು. ಅದರ ಪ್ರಕಾರ ಸಂತ್ರಸ್ತೆಯ ಸೀರೆಯನ್ನು ವಶಕ್ಕೆ ಪಡ್ಕೊಂಡು ಅದನ್ನು ಕೂಡ ಪರೀಕ್ಷೆಗೆ ಒಳಪಡಿಸ್ತಾರೆ. ಅಂದರೆ ಈ ಅತ್ಯಾಚಾರ ನಡೆದಿದೆ ಎನ್ನೋ ಸಂದರ್ಭದಲ್ಲಿ ಸಂತ್ರಸ್ತೆಯು ಹುಟ್ಟಿದ್ದಂತಹ ಸೀರೆಗಳು, ಆ ಸೀರೆಯನ್ನು ವಶಕ್ಕೆ ಪಡೆದಿದ್ದಾರೆ. ಆ ಸೀರೆಯನ್ನು ಪರೀಕ್ಷೆಗೆ ಅವರು ಒಳಪಡಿಸ್ತಾರೆ. ಇನ್ನು ಸಂತ್ರಸ್ತೆಯ ಸೀರೆಯಲ್ಲಿ ವೀರ್ಯ ಮತ್ತು ಕೂದಲು ಪತ್ತೆಯಾಗಿದೆ. ಇದು ಪ್ರಜ್ವಲ್ ರೇವಣ್ಣರದ್ದೇನಾ ಅಂತ ಈಗ DNA ಟೆಸ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. ಸಂತ್ರಸ್ತೆಯ ಸೀರೆಯಲ್ಲಿ ವೀರ್ಯ ಮತ್ತು ಕೂದಲು ಪತ್ತೆಯಾಗಿದೆ. ಹಾಗಾಗಿ ಅದನ್ನು ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಪ್ರಜ್ವಲ್ DNA ಪರೀಕ್ಷೆಯ ಮೊರೆ ಹೋಗಿದ್ದಾರೆ ಪೊಲೀಸರು. ಈಗಾಗಲೇ ಪರೀಕ್ಷೆ ಮಾಡಿಸಿ ಆಗಿದೆ. DNA ವರದಿ ಬರಬೇಕಲ್ಲ, ರಿಪೋರ್ಟು, ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ವರದಿ ಏನಾದರೂ ಮ್ಯಾಚ್ ಆದರೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಫಿಕ್ಸ್. ಈ ಬನ್ನಿಕೋಡ ತೋಟದ ಮನೆಯಲ್ಲಿ ಆ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಿತ್ತು ಅಂತ ಆ ಸಂತ್ರಸ್ತೆಯ ಮೇಲೆ ಕುಡಿಯೋದಕ್ಕೆ 1 ಚೆಂಬು ನೀರು ತೊಗೊಂಡು ಬಾ ಅಂತ ಏನೋ ಪ್ರಜ್ವಲ್ ಹೇಳಿದ್ದು. ಆನಂತರ ನೀರು ತೊಗೊಂಡು ರೂಮ್ ಒಳಗಡೆ ಹೋಗ್ತಾ ಇದ್ದಂತೆ ಬಾಗಿಲನ್ನು ಲಾಕ್ ಮಾಡಿಕೊಂಡಿದ್ದು. ಬಾಗಿಲು ತೆಗೆಯೋಣ ಅಂದರೂ ತೆಗೆಯದೆ ಆ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರ್ತಕ್ಕಂಥದ್ದು. ಬಲವಂತವಾಗಿ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಅತ್ಯಾಚಾರ ಎಸಗಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ಅಂತ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ದೂರಲ್ಲಿದೆ. ಅಂದರೆ ಸಂತ್ರಸ್ತೆ ಅಂತಂದ್ರೆ ಯಾರಿಕೆ? ಮನೆ ಕೆಲಸದಾಕೆ. ಅದಾದ ಮೇಲೆ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಬೆಂಗಳೂರಿನ ಬಸವನಗುಡಿ ಮನೆಗೆ ಕ್ಲೀನ್ಗೆ ಅಂತ ಬಂದಾಗ ಕೂಡ ಇದೇ ರೀತಿ ವರ್ತನೆಯನ್ನು ಪ್ರಜ್ವಲ್ ರೇವಣ್ಣ ತೋರಿಸಿದ್ರು. ಬಟ್ಟೆ ಒಗೆಯೋದಕ್ಕೆ ಬಂದು ತಗೊಂಡು ಹೋಗುವಂಥ ರೂಮ್ಗೆ ಕರೀತಾನೆ. ರೂಮ್ಗೆ ಹೋಗೋದಕ್ಕೆ ಹಿಂಜರಿದಾಗ ಗದರ್ತಾನೆ. ರೂಮ್ ಒಳಗೆ ಹೋಗ್ತಾ ಇದ್ದ ಹಾಗೆ ರೂಮ್ನ ಚಿಲುಕ ಹಾಕ್ತಾರೆ. ಮತ್ತೆ ಬಲವಂತವಾಗಿ ಅತ್ಯಾಚಾರ ಮಾಡ್ತಾನೆ. ಹೊರಗಡೆ ವಿಚಾರವನ್ನು ಬಾಯ್ಬಿಟ್ರೆ ವಿಡಿಯೋವನ್ನು ನಿಮ್ಮ ಮಗನಿಗೆ ತೋರಿಸ್ತೀವಿ ಅಂತ ಬೆದರಿಕೆ ಹಾಕ್ತಾನೆ. ಸಂಸದ ಅನ್ನೋ ಭಯದಲ್ಲಿ ಮಹಿಳೆ ಆಗ ಏನು ಹೇಳ್ದೇನೆ, ದೂರು ಕೊಡ್ದೇನೆ ಸುಮ್ಮನಾಗಿದ್ದಂತಹ ವಿಚಾರ. ಸೊ ಈ ಪ್ರಕರಣ ದೂರಿನ ಸಾರಾಂಶವನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಹೊಳೆನರಸೀಪುರದ ತೋಟವೊಂದರಲ್ಲಿ ನಡೆದಂತಹ ಅತ್ಯಾಚಾರ ಮನೆ ಕೆಲಸದಾಕಿಯ ಮೇಲೆ, ಈ ಪ್ರಕರಣದ ತನಿಖೆ ಈಗ ಯಾವ ಹಂತಕ್ಕೆ ಬಂದಿದೆ? ಇನ್ನೂ ಯಾವ ರಿಪೋರ್ಟ್ಗೋಸ್ಕರ ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದಾರೆ? ಅರವಿಂದ್, ಅತ್ಯಾಚಾರ ಆರೋಪದಡಿ ಬಂಧನವಾಗಿರುವಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿರುವಂಥದ್ದು. ವಿಶೇಷವಾಗಿ ಹೊಳೆನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಂಥ ಪ್ರಕರಣದ ತನಿಖೆಯನ್ನು ಮಾಡ್ತಿರುವಂಥ SIT ಅಧಿಕಾರಿಗಳು ಪ್ರಕರಣದ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಯಾವಾಗ ಈ ಒಂದು ಅತ್ಯಾಚಾರದ ಆರೋಪದ ಪ್ರಕರಣ ಬೆಳಕಿಗೆ ಬರುತ್ತಾ ಆ ಕೂಡಲೇ SIT ಅಧಿಕಾರಿಗಳು ಈ ಬೆಂಗಳೂರಿನ ಬಸವನಗುಡಿ ಮನೆ ಸೇರಿದಂತೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಾಸವಾಗಿದ್ದಂಥ ಮನೆಗಳ ಮೇಲೆ ದಾಳಿಯನ್ನು ಮಾಡಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದರು. ಅದರಲ್ಲಿ ಸಂತ್ರಸ್ತೆಯ ಸೀರೆಯಲ್ಲಿ ಈಗ ವೀರ್ಯ ಮತ್ತು ಕೂದಲು ಪತ್ತೆಯಾಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ತನಿಖೆ ವೇಳೆ ಬಯಲಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ DNA ಪರೀಕ್ಷೆಯನ್ನು ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಯಾಕೆ ಅನ್ನೋದನ್ನು ನೋಡಿದ್ರೆ, ಮಹಿಳೆ ಅಂದರೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡಿದಂಥ ಸಂತ್ರಸ್ತೆಯ ಸೀರೆ, ಅಂದರೆ ಸಂತ್ರಸ್ತೆ ಯಾರು ಅನ್ನೋದನ್ನು ನೋಡಿದ್ರೆ ಅದು ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಿಳೆಯ
ಸ್ಯಾರಿಯಲ್ಲಿ ವೀರ್ಯ ಮತ್ತು ಕೂದಲು ಪತ್ತೆ ಆಗಿದೆ. ಆ ಕಾರಣಕ್ಕಾಗಿ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ DNA ಪರೀಕ್ಷೆ ಮಾಡಿಸಿರುವಂಥದ್ದು. DNA ಪರೀಕ್ಷೆ ಮಾಡಿಸಿದ್ದು ವೈದ್ಯಕೀಯ ರಿಪೋರ್ಟ್ಗಾಗಿ SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಒಂದು ವೇಳೆ ಮಹಿಳೆಯ ಸ್ಯಾರಿಯಲ್ಲಿ ಸಿಕ್ಕಿರುವ ವೀರ್ಯ ಮತ್ತು ಕೂದಲು ಪ್ರಜ್ವಲ್ ರೇವಣ್ಣ ಅನ್ನೋದೇ ಖಾತ್ರಿ ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಈ ಒಂದು ಪ್ರಕರಣದಲ್ಲಿ ಎದುರಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ನಾಗೇಶ್.